ಕ್ವೆಶನ್ ಬಂದು EVA, ಎಕನಾಮಿಕ್ ವ್ಯಾಲ್ಯೂ ಆ್ಯಡೆಡ್. ಸೊ ಇದು 2021ನಲ್ಲಿ 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಸಮ್ ಥರ 5 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಆ್ಯಂಡ್ 2022 ಪೇಪರಲ್ಲಿ ಥಿಯರಿಯಾಗಿ 10 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ರೈಟ್ ಅ ಶಾರ್ಟ್ ನೋಟ್ ಆನ್ ಸ್ಟೀಮ್ ಸ್ಟೀವರ್ಟ್ ಅಪ್ರೋಚ್, EVA ಅಪ್ರೋಚ್ ಟು ವ್ಯಾಲ್ಯೂ ಬೇಸ್ಡ್ ಮ್ಯಾನೇಜ್ಮೆಂಟ್ ಅಂತ. ನೆಕ್ಸ್ಟ್ 2023 ಪೇಪರಲ್ಲಿ ಈ ಥರ ಅಗೇನ್ ಸೇಮ್ ಸಮ್ 10 ಮಾರ್ಕ್ಸಿಗೆ ಕೇಳಿದ್ದಾರೆ. So which means that EVA is very much important topic. They might ask in the form of theory or in the form of sum. So ಎರಡು ಪೇಪರಲ್ಲಿ ಸಮ್ ಆಗಿ ರಿಪೀಟ್ ಮಾಡಿರೋದ್ರಿಂದ ಇಟ್ಸ್ ಬೆಟರ್ that we practice this EVA. They might give. Okay. ಸೊ ನಾವು 2021 ಪೇಪರ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. 2021 ಪೇಪರ್ 5th ಆನ್ಸರ್. ಓಕೆ, ಇದು ಸಿಂಪಲ್ಲಾಗಿ ಒಂದು ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟ್ನ ನಾವು ಫಾಲೋ ಮಾಡಿ ಲಾಸ್ಟಲ್ಲಿ ಒಂದು ಫಾರ್ಮುಲಾ ಹಾಕಿದ್ರೆ ಸಾಕು. ಸೊ ಫಸ್ಟು ನಾವೇನು ಮಾಡಬೇಕು ಅಂದರೆ ಸ್ಟೆಪ್ 1 ಈಸ್ ಕ್ಯಾಲ್ಕುಲೇಷನ್ ಆಫ್ NOPAT. ಓಕೆ, ಸೊ ಫಾರ್ಮ್ಯಾಟ್ ಪರ್ಟಿಕ್ಯುಲರ್ಸ್, ಈ ಕಡೆ ಅಮೌಂಟ್. ಫಸ್ಟ್ ಆ್ಯನ್ಯುವಲ್ ರೆವೆನ್ಯೂ ಮೈನಸ್ ಆಪರೇಟಿಂಗ್ ಕಾಸ್ಟ್ ಆರ್ ಆ್ಯನ್ಯುವಲ್ ಕಾಸ್ಟ್. ಸೊ ಇದನ್ನು ಮಾಡಿದರೆ ವಿ ವಿಲ್ ಬಿ ಗೆಟಿಂಗ್ ದ ಆಪರೇಟಿಂಗ್ ಪ್ರಾಫಿಟ್. After that, we have to deduct the depreciation, and bandira amount ge we have to deduct with the tax, and finally we will be getting the NOPAT. So this will be our format, simple format. So idರಲ್ಲಿ annual revenue ಏನಂತ ಕೊಟ್ಟಿದ್ದಾರೆ. So let's read the question. Multiplex Limited is considering a capital project for which the following information is available. They have given investment, project life, salvage value, annual revenue, depreciation, tax rate, debt equity ratio, annual cost, cost of equity, cost of debt. From the following information, calculate the EV of the project over its life. Okay, so ನಮಗೆ ಫಸ್ಟ್ ಏನು ಬೇಕಾಗಿರೋದು ಆ್ಯನ್ಯುವಲ್ ರೆವೆನ್ಯೂ. ಆ್ಯನ್ಯುವಲ್ ರೆವೆನ್ಯೂ ಇನ್ಫಾರ್ಮೇಷನ್ ಏನು? ಆ್ಯನ್ಯುವಲ್ ರೆವೆನ್ಯೂ ಇಸ್ 6,000. ಸೊ ಆ್ಯನ್ಯುವಲ್ ರೆವೆನ್ಯೂ ಇಸ್ 6,000 ಮೈನಸ್ ಆಪರೇಟಿಂಗ್ ಕಾಸ್ಟ್ ಆರ್ ಆ್ಯನ್ಯುವಲ್ ಕಾಸ್ಟ್. ಆ್ಯನ್ಯುವಲ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾರೆ? ಆ್ಯನ್ಯುವಲ್ ಕಾಸ್ಟ್ ಇಸ್ 4,000. ಸೊ 4,000ನ ವಿ ಹ್ಯಾವ್ ಟು ಮೈನಸ್. ಸೊ 6,000 minus 4,000 is 2,000. So operating profit value is 2,000. Next what we have to do is we have to do the depreciation. Depreciation straight line ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಫಾರ್ಮುಲಾ depreciation is equals to original cost minus salvage value divided by number of years of the asset or number of lifetime of the asset or project life, whatever it could be. So the original cost and it's all about the investment. So investment is 5,000. So 5,000 minus salvage value or scrap value. Salvage value is 0. They have given the information of salvage value as 0. So 0 divided by number of years. So the number of years and the project life 4 years. So 5,000 minus 0 divided by 4 is 1,250. So depreciation ಅಲ್ಲಿ minus 1,250. So 2,000 minus 1,250 is 750. ಓಕೆ, ಈ 750ಗೆ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 750 ಇಂಟು ಟ್ಯಾಕ್ಸ್ ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? ಟ್ಯಾಕ್ಸ್ ರೇಟ್ ಇಸ್ 30% ಅಂತ ಕೊಟ್ಟಿದ್ದಾರೆ. ಸೊ 750 ಇಂಟು 30 ಡಿವೈಡೆಡ್ ಬೈ 100, 30% ಮಾಡ್ಕೋಬೇಕು 750ಗೆ, ವಿಚ್ ಈಸ್ 225.
So 750 minus 225 is 525. So the NOPAT value is 525. Next what we have to do is we have to calculate the WACC. WACC ನ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಫಾರ್ಮ್ಯಾಟು ಸೋರ್ಸಸ್, ವ್ಯಾಲ್ಯೂ, ವೇಟ್, ಕಾಸ್ಟ್ ಆಫ್ ಕ್ಯಾಪಿಟಲ್, and finally with the WACC. Okay. So WACC ಗೆ ಇಲ್ಲಿ ಸೋರ್ಸ್ ಇರೋದು ಯಾವ್ಯಾವುದಂದರೆ ಡೆಟ್ ಆ್ಯಂಡ್ ಈಕ್ವಿಟಿ. ಸೊ ಸೋರ್ಸಸ್ ಆರ್ debt and equity. After that what we have to do is we have to identify the weights. ನಾವು ವೇಟ್ಸ್ನ ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಡೆಟ್ ಈಕ್ವಿಟಿ ರೇಷಿಯೋ ಇಸ್ 4:5. ಇಲ್ಲಿ ಡೆಟ್ ಈಕ್ವಿಟಿ ರೇಷಿಯೋ ಏನಂತ ಕೊಟ್ಟವ್ರೆ, ಡೆಟ್ ಈಕ್ವಿಟಿ ರೇಷಿಯೋ ಇಸ್ 4:5. ವಾಟ್ ವಿ ಹ್ಯಾವ್ ಟು ಡೂ ಇಸ್ 4 + 5 is 9 ಅಲ್ವಾ. ಸೊ ಡೆಟ್ ಎಷ್ಟು, ಡೆಟ್ ರೇಷಿಯೋ ಇಸ್ 4. ಸೊ 4 ಡಿವೈಡೆಡ್ ಬೈ 9. ನೆಕ್ಸ್ಟ್ ಈಕ್ವಿಟಿ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, ಈಕ್ವಿಟಿ ರೇಷಿಯೋ ಇಸ್ 5. ಸೊ 5 ಡಿವೈಡೆಡ್ ಬೈ 9. 4 ಡಿವೈಡೆಡ್ ಬೈ 9 ಹಿಂಗೆ ಬಂತು, ಡೆಟ್ ರೇಷಿಯೋ ಇಸ್ 4. ಸೊ 4 ಡಿವೈಡೆಡ್ ಬೈ ಟೋಟಲ್ ದಟ್ ಇಸ್ 9. ಈಕ್ವಿಟಿಗೆ ಎಷ್ಟು ರೇಷಿಯೋ ಕೊಟ್ಟಿದ್ದಾರೆ 5. ಸೊ 5 ಡಿವೈಡೆಡ್ ಬೈ 9. ಇದನ್ನು ನಾವು 4 ಡಿವೈಡೆಡ್ ಬೈ 9 ಇಸ್ 0.44 ಬರ್ತಿದೆ. ಸೊ ಐ ವಿಲ್ ಟೇಕ್ ಇಟ್ ಆಸ್ 0.4. ಆ್ಯಂಡ್ 5 ಡಿವೈಡೆಡ್ ಬೈ 9 ಇಸ್ 0.55 ಬರ್ತಿದೆ. ಸೊ ಅದನ್ನು ನಾನು ರೌಂಡ್ ಆಫ್ ಮಾಡಿ 0.6 ಅಂತ ತೊಗೋತಿದ್ದೀನಿ. ಹಂಗೆ ವಿ ಕ್ಯಾನ್ ಟೇಕ್ ಬಟ್ ದ ರೂಲ್ಸ್ ಇಸ್ ವೆಯ್ಟ್ ಶುಡ್ ಆಲ್ವೇಸ್ ಕಮ್ ಆ್ಯಸ್ 1. ನಾವು ವೆಯ್ಟ್ನ ಆ್ಯಡ್ ಮಾಡಿದರೆ 1 ಅಂತ ಬರಬೇಕು. ಸೊ ಇಟ್ಸ್ ಬೆಟರ್ ಟು ಡೂ ರೌಂಡ್ ಆಫ್. ಸೊ ಡೆಟ್ ಈಸ್ 0.4 ಆ್ಯಂಡ್ ಈಕ್ವಿಟಿ ಈಸ್ 0.6. ಸೊ 0.4 + 0.6 is 1. ಸೊ ದ ರೂಲ್ಸ್ ಇಸ್ ಸ್ಯಾಟಿಸ್ಫೈಡ್. ನೆಕ್ಸ್ಟು ನಾವು ಡೆಟ್ ವ್ಯಾಲ್ಯೂ ಎಷ್ಟು, ಈಕ್ವಿಟಿ ವ್ಯಾಲ್ಯೂ ಎಷ್ಟು ಇದೆ ಅಂತ ವಿ ಹ್ಯಾವ್ ಟು ಐಡೆಂಟಿಫೈ. ಸೊ ಇವಾಗ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇನ್ವೆಸ್ಟ್ಮೆಂಟ್ ಇಸ್ 5,000 ಅಲ್ವಾ. ಸೊ ಡೆಟ್ ರೇಷಿಯೋ ಇಸ್ 0.4 ಇಂಟು 5,000. ಸೊ 0.4 ಇಂಟು 5,000 ಇಸ್ 2,000 ಬರುತ್ತೆ. ನೆಕ್ಸ್ಟ್ ಈಕ್ವಿಟಿ ರೇಷಿಯೋ ಇಸ್ 0.6. ಸೊ 0.6 ಇಂಟು 5,000 ಇಸ್ 3,000. ಸೊ ಡೆಟ್ ವ್ಯಾಲ್ಯೂ ಇಸ್ 2,000, ಈಕ್ವಿಟಿ ವ್ಯಾಲ್ಯೂ ಇಸ್ 3,000. ಇದನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಇನ್ವೆಸ್ಟ್ಮೆಂಟ್ ಬರಬೇಕು. ಸೊ ದ ಟೋಟಲ್ ಇನ್ವೆಸ್ಟ್ಮೆಂಟ್ ಇಸ್ 5,000. ಸೊ ವ್ಯಾಲ್ಯೂಸ್ ಹೆಂಗೆ ಐಡೆಂಟಿಫೈ ಮಾಡಿದ್ವಿ, ಡೆಟ್ ರೇಷಿಯೋ ಎಷ್ಟಿದೆ 0.4 ಇದೆ. ಸೊ 0.4ಗೆ ಇನ್ವೆಸ್ಟ್ಮೆಂಟ್ನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಟೋಟಲ್ ಇನ್ವೆಸ್ಟ್ಮೆಂಟ್ ಇಸ್ 5,000. ಸೊ 0.4 ಇಂಟು 5,000 ಮಾಡಿದ್ರೆ 2,000 ಬಂತು. ನೆಕ್ಸ್ಟ್ ಈಕ್ವಿಟಿ ರೇಷಿಯೋ ಇಸ್ 0.6. ಸೊ 0.6ಗೆ ಇನ್ವೆಸ್ಟ್ಮೆಂಟ್ ಎಷ್ಟು 5,000 ಅಲ್ವಾ. ಸೊ 0.6 ಇಂಟು 5,000 ಮಾಡಿದ್ರೆ 3,000 ಬಂತು. We have entered the value and 2,000 plus 3,000 give rise to 5,000. So this is what the value of debt and equity. Total ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿ ಬರಬೇಕು. ಓಕೆ, ನೆಕ್ಸ್ಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಂತಂದರೆ ಇಲ್ಲಿ ಡೆಟ್ ಆ್ಯಂಡ್ ಈಕ್ವಿಟಿ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಕಾಸ್ಟ್ ಆಫ್ ಈಕ್ವಿಟಿ ಈಸ್ 18%, ಕಾಸ್ಟ್ ಆಫ್ ಡೆಟ್ ಇಸ್ 9%. ಸೊ ಕಾಸ್ಟ್ ಆಫ್ ಈಕ್ವಿಟಿ ಈಸ್ 18% ಆ್ಯಂಡ್ ಕಾಸ್ಟ್ ಆಫ್ ಡೆಟ್ ಇಸ್ 9%. ಅದನ್ನು ವಿ ಹ್ಯಾವ್ ಎಂಟರ್ಡ್. ಸೊ ನಾವು ವಾಟ್ ವಿ ಹ್ಯಾವ್ ಟು ಡೂ ಇಸ್ WACCನ ಐಡೆಂಟಿಫೈ ಮಾಡಬೇಕಂದ್ರೆ, ಸೊ ದಿಸ್ ಇಸ್ 1, 2, 3 and 4. ಸೊ ಇಫ್ ವಿ ವಾಂಟ್ ಟು ಗೆಟ್ WACC, we have to multiply 2 and 3. 2 and 3 which is weight and cost of capitalನ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ 0.4 into 9. 0.4 into 9. 0.4 into 9 give rise to 3.6. And 0.6 into 18. 0.6 into 18 give rise to 10.8. Now we have to add this 3.6 and 10.8 where WACC is 14%. So this is what we call as WACC. Finally what we have to do is we have to enter a formula, that is EVA is equals to NOPAT minus capital investment into WACC. So this is the formula of EVA.
So the NOPAT value is NOPAT value is 525. 525 minus capital investment. ನಾವು ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದೀವಿ 5000 ಅಲ್ವಾ. ಸೊ 5000 into WACC is 14.4%. We have to remember 14.4% ಮಾಡಿ ಪರ್ಸೆಂಟೇಜ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಆಫ್ಟರ್ ದಟ್ we have to multiply with 5000. Let me show you. 525 minus 5000 into 14.4% ಅಂದರೆ 14.4 divided by 100 ಮಾಡಿದ್ರೆ 0.144. So 525 minus 0.144 into 5000 which give rise to 750. So 525 minus 750 ಎಷ್ಟಾಗುತ್ತೆ? minus 195. So this is the EVA. ಇವಾಗ ನೆಗೆಟಿವ್ ವ್ಯಾಲ್ಯೂಸಲ್ಲಿ ಬಂದಿದೆ. ಸಮ್ ಮೈಟ್ ಆಲ್ಸೋ ಗೆಟ್ ಪಾಸಿಟಿವ್ ವ್ಯಾಲ್ಯೂ. ಸೊ ದೆರ್ ಇಸ್ ನೋ ನೀಡ್ ದಟ್ ನೆಗೆಟಿವ್ ವ್ಯಾಲ್ಯೂ ಬರಬೇಕು, ಪಾಸಿಟಿವ್ ವ್ಯಾಲ್ಯೂ ಬರಬೇಕು ಅಂತ. EVA ಮೈಟ್ ಬಿ ನೆಗೆಟಿವ್ ವ್ಯಾಲ್ಯೂ ಆಸ್ ವೆಲ್ ಆಸ್ ಪಾಸಿಟಿವ್ ವ್ಯಾಲ್ಯೂ. ಹಿಯರ್ ವಿ ಹ್ಯಾವ್ ಗಾಟ್ ನೆಗೆಟಿವ್ ವ್ಯಾಲ್ಯೂ. ಸೊ ಸಿಂಪಲ್, ವಿ ಹ್ಯಾವ್ ಟು ಫಾಲೋ ದಿಸ್ ಫಾರ್ಮ್ಯಾಟ್ ಫಾರ್ ಕ್ಯಾಲ್ಕುಲೇಟಿಂಗ್ ದ NPV, that is annual revenue minus operating cost give rise to operating profit, and from that amount we have to deduct this depreciation. ಬಂದಿರೋ ಅಮೌಂಟಲ್ಲಿ ಟ್ಯಾಕ್ಸ್ನ ನಾವು ಡಿಡಕ್ಟ್ ಮಾಡಿದ್ರೆ NOPAT ಬರುತ್ತೆ. ಸೊ ನೆಕ್ಸ್ಟ್ WACC ಐಡೆಂಟಿಫೈ ಮಾಡೋಕ್ಕೆ ಸೋರ್ಸಸ್, ವ್ಯಾಲ್ಯೂ, ವೆಯ್ಟ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ WACC ಈಸ್ ಅ ಫಾರ್ಮ್ಯಾಟ್ ವೇರಿನ್ ನೀವು ವೆಯ್ಟ್ ಮಾಡೋಕ್ಕೆ ಡೆಟ್ ಈಕ್ವಿಟಿ ರೇಷಿಯೋ ಎಷ್ಟಿದೆ ಅಂತ ನೋಡಿ ಅದನ್ನು ಆ್ಯಡ್ ಮಾಡಬೇಕು. ಡೆಟ್ ರೇಷಿಯೋ 4 ಡಿವೈಡೆಡ್ ಬೈ 9, ಈಕ್ವಿಟಿ ರೇಷಿಯೋ ಇಸ್ 5 ಡಿವೈಡೆಡ್ ಬೈ 9 ಮಾಡಿದ್ರೆ ವಿ ವಿಲ್ ಗೆಟ್ ದ ಆ್ಯಕ್ಚುವಲ್ ವ್ಯಾಲ್ಯೂ ಆಫ್ ಡೆಟ್ ಆ್ಯಂಡ್ ಈಕ್ವಿಟಿ. ಸೊ ಆ ರೇಷಿಯೋ ಹಿಡ್ಕೊಂಡು ಇನ್ವೆಸ್ಟ್ಮೆಂಟ್ನ ಇಫ್ ವಿ ಮಲ್ಟಿಪ್ಲೈ ವಿ ವಿಲ್ ಗೆಟ್ ದ ವ್ಯಾಲ್ಯೂ. ಸೊ 0.4 into 5000 is 2000, ಈಕ್ವಿಟಿಗೆ 0.6 ಬಂತು. ಸೊ 0.6 into 5000 is 3000. ಆಲ್ವೇಸ್ ರಿಮೆಂಬರ್ ವೆಯ್ಟ್ ಶುಡ್ ಕಮ್ ಆಸ್ 1. ಇಫ್ ಯು ಆ್ಯಡ್ ದಿಸ್ ವೆಯ್ಟ್ ದ ವ್ಯಾಲ್ಯೂ ಶುಡ್ ಬಿ 1. ಓಕೆ. ಸೊ ಕಾಸ್ಟ್ ಆಫ್ ಕ್ಯಾಪಿಟಲ್ ಕ್ವೆಶನಲ್ಲೇ ಕೊಟ್ಟಿರ್ತಾರೆ, ಅದನ್ನು ಎಂಟ್ರಿ ಮಾಡಿ WACC ಐಡೆಂಟಿಫೈ ಮಾಡಬೇಕಂದ್ರೆ ವೆಯ್ಟು ಮತ್ತು ಕಾಸ್ಟ್ ಆಫ್ ಕ್ಯಾಪಿಟಲ್ನ ನಾವು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ WACC ಬರುತ್ತೆ. ಫೈನಲಿ EVA ಐಡೆಂಟಿಫೈ ಮಾಡೋಕ್ಕೆ NOPAT ಮೈನಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಂಟು WACC. NOPAT ವ್ಯಾಲ್ಯೂ ಇಸ್ 525 ಮೈನಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಸ್ 5000 ಇಂಟು WACC ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರಲ್ಲ 14.4. ಸೊ 14.4 ಡಿವೈಡೆಡ್ ಬೈ 100 ಮಾಡಿದ್ರೆ 0.144 ಬರುತ್ತೆ. ಸೊ 5000 ಇಂಟು 0.144 ಇಸ್ 720. 525 minus 720 is minus 195. So this is the value of EVA. This is also very simple. We have to learn the format and formula.